ಚಾನಲ್. ಡೇ 15 ನಮಗೆ ಯಾವ್ಯಾವ ಥರ ಟ್ರೇಡ್ ಸಿಕ್ಕಿದೆ ಅಂತ ನಿಮ್ಗೆ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಏನಕ್ಕೆ ತಗೊಂಡ್ವಿ ಅಂತಾನು ಎಕ್ಸ್‌ಪ್ಲೇನ್ ಮಾಡ್ತೀನಿ ನೋಡಿ. ಫಸ್ಟ್ ನಾವು ಆಸ್ ಸೂನ್ ಆಸ್ ನಾವು ಲೈವ್ ಬಂದಿದ ತಕ್ಷಣ ಸೆಕೆಂಡ್ ಕ್ಯಾಂಡಲ್ ರನ್ ಆಗ್ತಾ ಇತ್ತು. ಬಟ್ ನಾವು ಏನು ನಾವು ಟ್ರೇಡ್ಸ್ ತಗೊಳ್ಳಿಲ್ಲ. ಡೇ ಲೋ ಬ್ರೇಕ್ ಆಗಬೇಕು, ಇಲ್ಲ ಅಂದರೆ ಡೇ ಹೈ ಬ್ರೇಕ್ ಆಗಬೇಕಂತ ವೆಯ್ಟ್ ಮಾಡ್ತಾ ಇದ್ವಿ. ಯಾಕಂದರೆ ಡೋಜಿ ಕ್ಯಾಂಡಲ್ಸ್ ಇದ್ದಾಗ ಇಂಡಿಸಿಷನ್ ಆಗಿ ನಾವು ಇತ್ತು. ಇನ್ನೊಂದು ಇಂಡಿಸಿಷನ್ ಅನ್ನೋದಕ್ಕಿಂತ ನಮಗೆ ಯಾವ ಸೈಡ್ ಹೋಗುತ್ತೆ ಅನ್ನೋದು ಕರೆಕ್ಟಾಗಿ ಇರೋದಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ನಾವು ವೆಯ್ಟ್ ಮಾಡಿದ್ವಿ. ಆ್ಯಂಡ್ ವೆಯ್ಟ್ ಮಾಡಾದ್ಮೇಲೆ ಅರೌಂಡ್ ಫಸ್ಟ್ 4 ಕ್ಯಾಂಡಲ್ಸ್ 5 ಕ್ಯಾಂಡಲ್ಸು ಹೈಯಿಂದ ಲೋ ಮೆಷರ್ ಮಾಡಿದ್ರೆ ಅರೌಂಡ್ 110 ಪಾಯಿಂಟ್ಸ್ ಬಂದಿದೆ. 110 ಪಾಯಿಂಟ್ಸ್ ಬಂದಿದ್ರೆ ನೆಕ್ಸ್ಟ್ ಅಟ್ಲೀಸ್ಟ್ 50% ರಿಟ್ರೇಸ್ಮೆಂಟ್ ಆಗೇ ಆಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಈ 2 ದೋಜಿ ಕ್ಯಾಂಡಲ್ ಮೇಲೆ ಮಾರ್ಕೆಟ್ ಮೂವ್ ಆದರೆ ಬೈ ಮಾಡೋಣ, ಆಮೇಲೆ 50%ಗೆ ಟಾರ್ಗೆಟ್ ಇಕ್ಕೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇಟ್ವಿ. ನೋಡಿ, ಇಲ್ಲಿಂದ ದೋಜಿ ಕ್ಯಾಂಡಲು ಅರೌಂಡ್ ನಾವು ಟಾರ್ಗೆಟ್ ಇದ್ದು 50%, ನಮಗೆ ಅರೌಂಡ್ 60% ಗಂಟ ಟಚ್ ಆಗಿ ಮಾಮೂಲಿ ಮಾರ್ಕೆಟ್ ರಿವರ್ಸ್ ಆಯಿತು. ಆಸ್ ಸೂನ್ ಆಸ್ ನಾವು ಮಾರ್ಕೆಟಲ್ಲಿ ಇಟ್ಕೊಂಡಾಗ 60% ಆಗಿದ್ದಷ್ಟು ನಾವು ಎಕ್ಸಿಟ್ ಆಗಿಬಿಟ್ವಿ. ಆ್ಯಂಡ್ ಇನ್ನೊಂದೇನೆಂದರೆ ನಮಗೆ ಅಲ್ಲಿ ಅರೌಂಡ್ 17 ಪಾಯಿಂಟ್ಸ್ ಸಿಕ್ಕಿದೆ. ಓಕೆನಾ? ಅದಾದಮೇಲೆ ನಮಗೆ ವೆಯ್ಟ್ ಮಾಡಿದ್ವಿ. ನಮಗೆ ಟ್ರೇಡ್ಸ್ ಎಲ್ಲಿ ಸಿಕ್ಕಿದೆ ಅಂದರೆ ಅಂಟಿಲ್ ಆವಾಗ ನಮಗೆ ಡೇ ಲೋ ಈ ಕ್ಯಾಂಡಲ್ ಲೋ ಇತ್ತು. ಓಕೆನಾ? ಈ ಕ್ಯಾಂಡಲ್ ಲೋ ಇರಬೇಕಾದ್ರೆ ನಮಗೆ ಯಾವುದೇ ರೀತಿ ಟ್ರೇಡ್ಸ್ ಸಿಕ್ಕಿರಲಿಲ್ಲ. ಡೇ ಲೋ ಬ್ರೇಕ್ ಆದರೆ ನಾವು ಟ್ರೇಡ್ಸ್ ತೊಗೊಳ್ಳೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಬಟ್ ಟ್ರೇಡ್ ತಗೊಂಡ್ಮೇಲೆ ನಮಗೇನಾಯಿತು, ಡೇ ಲೋ ಬ್ರೇಕ್ ಆಗಿದೆ ನೋಡಿ, ಈ ಕ್ಯಾಂಡಲ್ ಅರೌಂಡ್ ಒಂದು ನಿಮಿಷ ಅರೌಂಡು ನಮ್ಗೆ ಡೇ ಲೋ ಬ್ರೇಕ್ ಆಗಿದ್ದು 11:15 ಕ್ಯಾಂಡಲು. ರಿಟ್ರೇಸ್ಮೆಂಟ್ ತೊಗೊಂಡು ಪುನಃ ಫಾಲ್ ಆಯಿತು ಅರೌಂಡ್ 11:30 ಕ್ಯಾಂಡಲ್. ನೆಕ್ಸ್ಟ್ ಪುನಃ ರಿಟ್ರೇಸ್ ಆಯಿತು. ಅಲ್ಲಿ ನಾವು ತೊಗೊಂಡ್ವಿ. ಇಲ್ಲಿ ಬೈ ಮಾಡಿ ನಾವು ಸಾರಿ ಪುಟ್ನ ಬೈ ಮಾಡಿ ಈಗ ಹೋಲ್ಡ್ ಮಾಡಿದ್ವಿ. ಬಟ್ ಏನಾಯಿತು ಅಂದರೆ ಈ ಸಪೋರ್ಟ್ ಲೈನು ನಾವು ಫಾರ್ಮ್ ಆಯ್ತಲ್ವಾ, ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆದ್ವಿ. ಆ ಟ್ರೇಡ್ನ ನಾವು ಕನ್ಸಿಡರ್ ಮಾಡಿಲ್ಲ. ಯಾಕಂದರೆ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆದ್ವಿ. ಅರೌಂಡ್ 94 95 ತೊಗೊಂಡ್ವಿ, ಅರೌಂಡ್ 96 ಎಕ್ಸಿಟ್ ಮಾಡಿದ್ವಿ. ಓಕೆನಾ? ಆ್ಯಂಡ್ ರಿವರ್ಸಲ್ ಆಗೋ ಚಾನ್ಸಸ್ ಇತ್ತು. ಏನಕ್ಕಂದರೆ ಈ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ದೀವಿ ನೋಡಿ, ಈ ಟ್ರೆಂಡ್ ಲೈನ್ ಡ್ರಾ ಮಾಡಿದೆಯಲ್ಲ, ಇದು ಬ್ರೇಕ್ ಆಯಿತು. ನಾವು ಬ್ರೇಕ್ ಆಗಿದ ತಕ್ಷಣ ಇವನ್ ನಾವು ಪ್ರಿವಿಯಸ್ ಲೋ ಇತ್ತಲ್ಲ, ಆ ಲೋಗಿಂದ ಮೇಲ್ಗಡೆ ಬಂತು. ಅವಾಗ ನಾವು ಎಂಟ್ರಿ ತಗೊಂಡ್ವಿ. ಎಂಟ್ರಿ ತಗೊಂಡು ಅರೌಂಡ್ ನಮಗೆ 10 ಪಾಯಿಂಟ್ಸ್ ಅಷ್ಟೇ ಬಂದಿದ್ದು. ಮಾರ್ಕೆಟ್ ಸೈಡ್ ವೇಸ್ ಇದ್ದಾಗ ನಮಗೆ ಪಾಯಿಂಟ್ಸು ಬೇಗ ಬರಲ್ಲ. ಅರೌಂಡ್ ನಮಗೆ 10 ಪಾಯಿಂಟ್ಸ್ ಸಿಕ್ಕಿದೆ ಅಷ್ಟೇ. ಅರೌಂಡ್ ಇಲ್ಲೊಂದು 15 to 17 ಪಾಯಿಂಟ್ಸ್, ಇಲ್ಲೊಂದು 10 ಪಾಯಿಂಟ್ಸ್ ಸಿಕ್ಕಿದೆ. ಅರೌಂಡ್ ಎಷ್ಟಾಯ್ತು ನಮಗೆ, ಅರೌಂಡ್ 15 to 17 ಪಾಯಿಂಟ್ಸ್, ಅರೌಂಡ್ 25 ಪಾಯಿಂಟ್ಸ್ ಆಯಿತು. 3 ಟ್ರೇಡ್ಸ್ ಆಯಿತು. ಬಟ್ ಇಲ್ಲಿ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್, ಇಲ್ಲಿ ನಾವು ಅರೌಂಡ್ 10 ಪಾಯಿಂಟ್ಸ್ಗೆ ಎಕ್ಸಿಟ್ ಆಗಿದ್ದೀವಿ. ಇದು 2 ಟ್ರೇಡ್ಸ್. ಏನಕ್ಕೆ ತೊಗೊಂಡಿದ್ದೀವಿ, ಫೇಕ್ ಬ್ರೇಕ್ಔಟ್ ಆಯಿತು. ಡೇ ಲೋ ಬ್ರೇಕ್ ಆಗಿ ಪುನಃ ನಮಗೆ ಅಪ್ ಮೂವ್ಮೆಂಟ್ ಆಯಿತು. ಓಕೆನಾ? ಆ್ಯಂಡ್ ಇನ್ನೊಂದು ಟ್ರೇಡು ತಗೊಂಡು ಇಲ್ಲಿ ಜಸ್ಟ್ ಮಿಸ್ಸಲ್ಲಿ ನಮಗೆ ಮಿಸ್ ಆಯಿತು. ಏನಕ್ಕಂದರೆ ಬಿಗ್ ಕ್ಯಾಂಡಲ್ ಫಾರ್ಮ್ ಆಯಿತು. ಆ ಬಿಗ್ ಕ್ಯಾಂಡಲ್ ಫಾರ್ಮ್ ಆದಾಗ ನಮಗೆ ಟ್ರೇಡ್ಸ್ ಸಿಗಲ್ಲ, ಅಂದರೆ ರಿಸ್ಕ್ ಜಾಸ್ತಿ ಇತ್ತು. ಅದಕ್ಕೋಸ್ಕರ ಟ್ರೇಡ್ ತೊಗೊಳ್ಳಿಲ್ಲ. ಈ ಕ್ಯಾಂಡಲ್ ನೋಡಿ, 110 ಕ್ಯಾಂಡಲ್ ಬ್ರೇಕ್ ಆಯಿತು. ಬಟ್ ಅದೇನಾಯಿತು ಅಂದರೆ ನಾನು ಡೇ ಲೋ ಬ್ರೇಕ್ ಆಗಿ ರಿಟ್ರೇಸ್ ತೊಗೊಂಡ್ರೆ ತೊಗೊಳ್ಳೋಣ ಅಂದ್ಕೊಂಡು ವೆಯ್ಟ್ ಮಾಡಿದೆ. ಬಟ್ ಅಲ್ಲಿ ವೆಯ್ಟ್ ಮಾಡೋಕ್ಕೆ ಇಲ್ಲೆಲ್ಲೂ ನಮಗೆ ರಿಟ್ರೇಸ್ಮೆಂಟ್ ಆಗಿಲ್ಲ. ಆ್ಯಂಡ್ ರಿಸ್ಕ್ ಜಾಸ್ತಿ ಇದೆ. ಟಾರ್ಗೆಟ್ ಇದ್ದಿದ್ದು ಎಷ್ಟು ಹೇಳಿ, ಇಲ್ಲಿ ಇನ್ ಕೇಸ್ ನಾನು ಟ್ರೇಡ್ ತೊಗೊಂಡಿದ್ರೆ, ಡೇ ಲೋ ಬ್ರೇಕ್ ಆಗಿದೆ, ಟಾರ್ಗೆಟ್ಸ್ ತೊಗೊಂಡಿದ್ರೆ, ಒಂದು ಸೆಕೆಂಡ್, ಇದು ನಮಗೆ ಈ ಸ್ವಿಂಗ್ ಇಲ್ಲಿ ಈ ಟ್ರೆಂಡ್ ಲೈನ್ಗಿಂತ ಮೇಲೆ ಟಾರ್ಗೆಟ್ ಲೋ ಇಕ್ಬೇಕಾಗಿತ್ತು. ಎಷ್ಟು, ಈ ಟ್ರೆಂಡ್ ಲೈನ್ ಹತ್ರ 1:1 ಬರ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾವು ಟ್ರೇಡ್ ತೊಗೊಳ್ಳಿಲ್ಲ. ಓಕೆನಾ? ಆಸ್ ಸೂನ್ ಆಸ್ ಈ ಟ್ರೆಂಡ್ ಲೈನ್ ಇದೆಯಲ್ಲ, ಈ ಟ್ರೆಂಡ್ ಲೈನ್ ಗ್ರೀನ್ ಕಲರು, ಈ ಟ್ರೆಂಡ್ ಲೈನ್ ಬ್ರೇಕ್ ಆಗಿದೆ ಅಷ್ಟು ರಿಟ್ರೇಸ್ಮೆಂಟ್ ತೊಗೊಂಡಿದೆ. ರಿಟ್ರೇಸ್ಮೆಂಟ್ ತೊಗೊಂಡಾಗ ನಾವು ಟ್ರೇಡ್ ತೊಗೊಂಡ್ವಿ. ಅರೌಂಡ್ ನಮ್ಗೆ ರಿಸ್ಕ್ ಇದ್ದಿದ್ದು ಅರೌಂಡ್ 6 ಪಾಯಿಂಟ್ಸು, ನಮಗೆ ಬಂದಿರೋದು ಅರೌಂಡ್ 65 ಪಾಯಿಂಟ್ಸ್ ಬಂದಿದೆ. 65 to 70 ಪಾಯಿಂಟ್ಸು. 102 ಅಲ್ಲಿ ಬೈ ಮಾಡಿದ್ದು, 102 to 105 ಅಲ್ಲಿ ಲಾಟ್ಸ್ನ ಆ್ಯಡ್ ಮಾಡಿದ್ವಿ. ಈ 3 ಕ್ಯಾಂಡಲ್ಸಲ್ಲಿ 102, 103, 104 ಅಲ್ಲಿ ಆ್ಯಡ್ ಮಾಡ್ಕೊಂಡ್ವಿ. ನಮಗೆ ಎಕ್ಸಿಟ್ ಆಗಿರೋದು 170.
170 ಎಕ್ಸಿಟ್ ಆಗಿದೆ. ಈವನ್ ನಾವು ಲೈವ್ ಲೈವ್ ಸ್ಟ್ರೀಮಿಂಗ್‌ನ ನಾನು ಅಪ್‌ಲೋಡ್ ಮಾಡಿದ್ದೀನಿ. ಈವನ್ ಡಿಸ್ಕ್ರಿಪ್ಷನಲ್ಲಿ ಆಡ್ ಮಾಡಿರ್ತೀನಿ. ಹೋಗಿ ಚೆಕ್ ಮಾಡಿ ನಾವು ಹೇಗೆ ತಗೊಂಡ್ವಿ ಟ್ರೇಡ್ಸ್‌ನ ಅಂತ. ವಿತ್ ಎಕ್ಸಾಂಪಲ್ ಲೈವ್ ಆಗೇ ನಾನು ಎಕ್ಸ್‌ಪ್ಲೇನ್ ಮಾಡಿದ್ದೀನಿ. ಅದಕ್ಕೋಸ್ಕರ ಹೋಗಿ ಲೈವ್ ಸ್ಟ್ರೀಮಿಂಗಲ್ಲಿ ನೋಡಿ. ಆ್ಯಂಡ್ ಇದೇ ಥರ ಕಂಟೆಂಟ್‌ಗಳನ್ನ ಬೇಕು ಅಂದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.